ನಡುವೆ ಶುರುವಾದ ಡರ್ಟಿ ಪಾಲಿಟಿಕ್ಸ್. ನೆನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದು ಆಡಿಯೋ ವಿಡಿಯೋವನ್ನ ಬಿಡುಗಡೆ ಮಾಡಿ ಸಾಕ್ಷಿ ಇದೆ, ನಾನು ಸುಮ್ಮನೆ ಕೂರೋಳಲ್ಲ, ಸಭಾಪತಿಗಳ ಹತ್ರ ಮತ್ತೊಂದು ಬಾರಿ ಬೇಕಾದ್ರೂ ಹೋಗ್ತೀನಿ, ಪ್ರಧಾನಮಂತ್ರಿ ಬಳಿಗೆ ಬೇಕಾದ್ರೂ ಹೋಗ್ತೀನಿ ಅಂತೆಲ್ಲ ಹೇಳಿಕೆ ನೀಡಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಸಿಐಡಿ ತನಿಖೆಗೆ ಈ ಪ್ರಕರಣವನ್ನ ಒಪ್ಪಿಸಲಾಗಿದೆ. ಸಿಟಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ನಾನು ಮಾಡೋಕೆ ಹೋಗೋದಿಲ್ಲ, ತನಿಖೆ ನಡೆಯುವಾಗ ನಾವು ಮಾತನಾಡೋದು ಸರಿಯಲ್ಲ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಸಿಐಡಿಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ. ಪ್ರಶ್ನೆ ಸದ್ಯಕ್ಕೆ ಅದೇ ಇರೋದು, ಸಿಐಡಿಗೆ ವಹಿಸಿದ ಸರಿ, ಆ ಕ್ರಮವನ್ನು ಯಾರು ಪ್ರಶ್ನೆ ಮಾಡಲ್ಲ. ಆದರೆ ಎಲ್ಲದಕ್ಕೂ ಮುಂಚೆ ತರಾತುರಿಯಾಗಿ ಅರೆಸ್ಟ್ ಮಾಡಿದ ಯಾಕೆ ಅನ್ನೋದು ಪ್ರಶ್ನೆ. ಇನ್ಫ್ಯಾಕ್ಟ್ ನೆನ್ನೆ ವಿ ಸೋಮಣ್ಣ ಅವರು ಹೇಳಿಕೆ ನೀಡಿದ್ದನ್ನು ಗಮನಿಸಿರ್ಬೋದು. ಖುದ್ದು ಗೃಹ ಸಚಿವರಿಗೆ ಹಾಗೆ ಮುಖ್ಯಮಂತ್ರಿಗಳಿಗೇನೆ ಇಷ್ಟ ಇರಲಿಲ್ಲ ಹಿಂಗೆ ಅರೆಸ್ಟ್ ಮಾಡಿಸೋದು, ದೊಡ್ಡದು ಮಾಡೋದು. ಕಾನೂನಾತ್ಮಕವಾಗಿ ಏನಿದೆ ಕ್ರಮ ಕೈಗೊಳ್ಳಬಹುದಾಗಿತ್ತು, ಆದರೆ ತರಾತುರಿಯಲ್ಲಿ ಅರೆಸ್ಟ್ ಮಾಡಿಸೋ ನಿರ್ಧಾರ ಯಾರದ್ದು, ಯಾರ ಆದೇಶದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಓಕೆ, ಈ ಕುರಿತಂತ ಒಂದು ರಿಪೋರ್ಟ್ ಕೂಡ ಇದೆ. ಸುವರ್ಣಸೌಧದ ಪರಿಷತ್ ಕಲಾಪದ ವೇಳೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ನಿಂದಿಸಿದ್ದಾರೆ ಎಂಬ ಆರೋಪ ಪ್ರತ್ಯಾರೋಪ ಇದೆಯಲ್ಲ, ಇಡೀ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಕಾರಣ ಆಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಡರ್ಟಿ ಪಾಲಿಟಿಕ್ಸ್. ಪರಿಷತ್ ಹೈಡ್ರಾಮಾ ಬಗ್ಗೆ ವಿಡಿಯೋ ರಿಲೀಸ್. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಬಿಸಿ ಇನ್ನೂ ತಣ್ಣಗಾಗಿಲ್ಲ. ಇದಕ್ಕೆ ಕಾರಣವಾಗಿದ್ದೇ ವಿಧಾನ ಪರಿಷತ್ನಲ್ಲಿ ನಡೆದ ಹೈಡ್ರಾಮಾ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಡೈಲಾಗ್. ಈ ಕಡೆಯಿಂದ ಸಿಟಿ ರವಿಯಿಂದ ಬಂದ ಮತ್ತೊಂದು ಡೈಲಾಗ್. ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಸಿಟಿ ರವಿ ಗಾಯ ಡ್ರಾಮಾ ಮಾಸ್ಟರ್ ವಾರ್. ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರ ಏನು? ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನು ಎದುರಿಸ್ತೀನಿ. ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಈ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಬೇಕಲ್ಲ, ಅವ್ರದ್ದೇ ಆದ ಒಂದು ಸಂಸ್ಕಾರ ಇದೆ ಸಿಟಿ ರವಿಯವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅಂತಂದರೆ ನಾನು ಸಿಟಿ ರವಿನ ನೋಡಿ ತುಂಬ ಕಲ್ತಿದ್ದೀನಿ. ಅವರು ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿಟಿ ರವಿ ಜೊತೆ ಹೋದರೆ, ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು ಬಿ ಪಿ ಇರೋರು ದಯವಿಟ್ಟು ಅವ್ರ ಜೊತೆ ಹೋಗಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಆದ ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಅವ್ರ ಬೆಳಗ್ಗೆ ಅವ್ರ ಆಕ್ಟಿವಿಟಿ ಸ್ಟಾರ್ಟ್ ಆಗದೆ 4. ಸದನದ ವಿಡಿಯೋ ಅಸಲಿನ ನಕಲಿನ? ಡ್ರಗ್ ಅಡಿಕ್ಟ್ ಅಂದಿರುವಂಥ ಪದದಿಂದ ನಾನು ನಿಮಗೆ, ನೀವು ಆಕ್ಸಿಡೆಂಟ್ ಮಾಡಿದ್ದೀರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ. ಆಗಲಿ, ಆ ದೇವರ ನ್ಯಾಯಾಲಯ ಇದೆ, ದೇವ್ರು ನೋಡ್ಕೊಳ್ತಾನೆ. ಬಿಡುಗಡೆ ಮಾಡಿ ತೋರಿಸಿ, ಬಿಡುಗಡೆ ಮಾಡಿ. ನಮಗೆ ಮೂಲ ಏನಂದ್ರೆ ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬೋದು ಆ ರಿಪೋರ್ಟ್ನಾಗ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗೇ ಇಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಎನ್ಕೌಂಟರ್ ಪ್ಲಾನ್ ನಡೆದಿತ್ತ? ಏನು ದೌರ್ಜನ್ಯ ಆಗಿದೆ? ಏನು ದೌರ್ಜನ್ಯ ಆಗಿದೆ ಹೇಳಿ? ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟ್ರು ಏನ್ರಿ? ಎನ್ಕೌಂಟ್ರದ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ,
ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಅಂದರೆ ಸದನದ ಒಳಗಡೆ ಹಲ್ಲೆ ನಡೆಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೊರಟಿದೆ? ಇದನ್ನು ಪ್ರತಿಭಟಿಸಿನೇ ನಾವು ಅಲ್ಲಿ ಕೂತ್ಕೊಂಡಿದ್ದು ಧರಣಿ ಆದಂಥ ಸಂದರ್ಭದಲ್ಲಿ ಏನಾಯಿತು? ಧರಣಿ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು. ಆದರೆ ಸಿ ಟಿ ರವಿಯವ್ರನ್ನ ನಮ್ಮನ್ನು ಪ್ರತ್ಯೇಕಗೊಳಿಸಿ ಅವರನ್ನೇ ಬೇರೆ ಜಾಗಕ್ಕೆ ಯಾಕೆ ಕರ್ಕೊಂಡೋದ್ರು? ಏನು ನಾವು ಯಾಕೆ ಇಳಿಬೇಕು? ನಾವು ಯಾಕೆ ಗಾಡಿ ಬದಲಾಯಿಸಬೇಕು? ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ? ನಮ್ಮ ಪ್ರಶ್ನೆ ಆಗಿತ್ತು. ನಮ್ಮ ಧ್ವನಿ ಗಟ್ಟಿ ಇತ್ತು. ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮನ್ನ. ಗಾಡಿ ನಿಲ್ಲಿಸ್ತಿದ್ರು, ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು, ಅವ್ರಿಗೇನು ಸೂಚನೆ ಸಿಕ್ತಿತ್ತೋ ಅದರ ಕೆಲಸ ಮಾಡ್ತಾರೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಅಶ್ಲೀಲ ಪದ ಬಳಕೆ ಜಟಾಪಟಿ ಜೋರಾಗಿದೆ. ಈ ಪ್ರಸಂಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಡುವೆ ಶುರುವಾದ ಈ ಡರ್ಟಿ ಪಾಲಿಟಿಕ್ಸ್. ನೆನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದು ಆಡಿಯೋ ವಿಡಿಯೋವನ್ನ ಬಿಡುಗಡೆ ಮಾಡಿ ಸಾಕ್ಷಿ ಇದೆ, ನಾನು ಸುಮ್ಮನೆ ಕೂರೋಳಲ್ಲ, ಸಭಾಪತಿಗಳ ಹತ್ರ ಮತ್ತೊಂದು ಬಾರಿ ಬೇಕಾದ್ರೂ ಹೋಗ್ತೀನಿ, ಪ್ರಧಾನಮಂತ್ರಿ ಬಳಿಗೆ ಬೇಕಾದ್ರೂ ಹೋಗ್ತೀನಿ ಅಂತೆಲ್ಲ ಹೇಳಿಕೆ ನೀಡಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಸಿಐಡಿ ತನಿಖೆಗೆ ಈ ಪ್ರಕರಣವನ್ನ ಒಪ್ಪಿಸಲಾಗಿದೆ. ಸಿಟಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ನಾನು ಮಾಡೋಕೆ ಹೋಗೋದಿಲ್ಲ, ತನಿಖೆ ನಡೆಯುವಾಗ ನಾವು ಮಾತನಾಡೋದು ಸರಿಯಲ್ಲ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ. ಪ್ರಶ್ನೆ ಸದ್ಯಕ್ಕೆ ಅದೇ ಇರೋದು, CIDಗೆ ವಹಿಸಿದ ಸರಿ, ಆ ಕ್ರಮವನ್ನು ಯಾರು ಪ್ರಶ್ನೆ ಮಾಡಲ್ಲ. ಆದರೆ ಎಲ್ಲದಕ್ಕೂ ಮುಂಚೆ ತರಾತುರಿಯಾಗಿ ಅರೆಸ್ಟ್ ಮಾಡಿದ ಯಾಕೆ ಅನ್ನೋದು ಪ್ರಶ್ನೆ. ಇನ್ಫ್ಯಾಕ್ಟ್ ನೆನ್ನೆ ವಿ ಸೋಮಣ್ಣ ಅವರು ಹೇಳಿಕೆ ನೀಡಿದ್ದನ್ನು ಗಮನಿಸಿರ್ಬೋದು. ಖುದ್ದು ಗೃಹ ಸಚಿವರಿಗೆ ಹಾಗೆ ಮುಖ್ಯಮಂತ್ರಿಗಳಿಗೇನೆ ಇಷ್ಟ ಇರಲಿಲ್ಲ ಹಿಂಗೆ ಅರೆಸ್ಟ್ ಮಾಡಿಸೋದು, ದೊಡ್ಡದು ಮಾಡೋದು. ಕಾನೂನಾತ್ಮಕವಾಗಿ ಏನಿದೆ ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದರೆ ತರಾತುರಿಯಲ್ಲಿ ಅರೆಸ್ಟ್ ಮಾಡಿಸೋ ನಿರ್ಧಾರ ಯಾರದ್ದು, ಯಾರ ಆದೇಶದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಓಕೆ, ಈ ಕುರಿತಂತ ಒಂದು ರಿಪೋರ್ಟ್ ಕೂಡ ಇದೆ. ಸುವರ್ಣಸೌಧದ ಪರಿಷತ್ ಕಲಾಪದ ವೇಳೆ ಬಿಜೆಪಿ MLC CT ರವಿ ಅವಾಚ್ಯ ಶಬ್ದಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ನಿಂದಿಸಿದ್ದಾರೆ ಎಂಬ ನಡುವೆ ಶುರುವಾದ ಈ ಡರ್ಟಿ ಪಾಲಿಟಿಕ್ಸ್. ನೆನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದು ಆಡಿಯೋ ವಿಡಿಯೋವನ್ನ ಬಿಡುಗಡೆ ಮಾಡಿ ಸಾಕ್ಷಿ ಇದೆ, ನಾನು ಸುಮ್ಮನೆ ಕೂರೋಳಲ್ಲ, ಸಭಾಪತಿಗಳ ಹತ್ರ ಮತ್ತೊಂದು ಬಾರಿ ಬೇಕಾದ್ರೂ ಹೋಗ್ತೀನಿ, ಪ್ರಧಾನಮಂತ್ರಿ ಬಳಿಗೆ ಬೇಕಾದ್ರೂ ಹೋಗ್ತೀನಿ ಅಂತೆಲ್ಲ ಹೇಳಿಕೆ ನೀಡಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. CID ತನಿಖೆಗೆ ಈ ಪ್ರಕರಣವನ್ನ ಒಪ್ಪಿಸಲಾಗಿದೆ. CT ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ನಾನು ಮಾಡೋಕೆ ಹೋಗೋದಿಲ್ಲ, ತನಿಖೆ ನಡೆಯುವಾಗ ನಾವು ಮಾತನಾಡೋದು ಸರಿಯಲ್ಲ ಅಂತ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ. ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ. ಪ್ರಶ್ನೆ ಸದ್ಯಕ್ಕೆ ಅದೇ ಇರೋದು, CIDಗೆ ವಹಿಸಿದ ಸರಿ, ಆ ಕ್ರಮವನ್ನು ಯಾರು ಪ್ರಶ್ನೆ ಮಾಡಲ್ಲ. ಆದರೆ ಎಲ್ಲದಕ್ಕೂ ಮುಂಚೆ ತರಾತುರಿಯಾಗಿ ಅರೆಸ್ಟ್ ಮಾಡಿದ ಯಾಕೆ ಅನ್ನೋದು ಪ್ರಶ್ನೆ. ಇನ್ಫ್ಯಾಕ್ಟ್ ನೆನ್ನೆ ವಿ ಸೋಮಣ್ಣ ಅವರು ಹೇಳಿಕೆ ನೀಡಿದ್ದನ್ನು ಗಮನಿಸಿರ್ಬೋದು. ಖುದ್ದು ಗೃಹ ಸಚಿವರಿಗೆ ಹಾಗೆ ಮುಖ್ಯಮಂತ್ರಿಗಳಿಗೇನೆ ಇಷ್ಟ ಇರಲಿಲ್ಲ ಹಿಂಗೆ ಅರೆಸ್ಟ್ ಮಾಡಿಸೋದು, ದೊಡ್ಡದು ಮಾಡೋದು. ಕಾನೂನಾತ್ಮಕವಾಗಿ ಏನಿದೆ ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದರೆ ತರಾತುರಿಯಲ್ಲಿ ಅರೆಸ್ಟ್ ಮಾಡಿಸೋ ನಿರ್ಧಾರ ಯಾರದ್ದು, ಯಾರ ಆದೇಶದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನೋದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಓಕೆ, ಈ ಕುರಿತಂತ ಒಂದು ರಿಪೋರ್ಟ್ ಕೂಡ ಇದೆ. ಸುವರ್ಣಸೌಧದ ಪರಿಷತ್ ಕಲಾಪದ ವೇಳೆ ಬಿಜೆಪಿ MLC CT ರವಿ ಅವಾಚ್ಯ ಶಬ್ದಗಳಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ನಿಂದಿಸಿದ್ದಾರೆ ಎಂಬ